ಡಿ ಕೆ ಶಿವಕುಮಾರ್ ಅವರು ಮನ ಬಂದಂತೆ ಹೊತ್ತು ಮಾತನಾಡಿದ್ದಾರೆ. ಅಧಿಕಾರದ ಮದ ಹಂಗೆ ಮಾತನಾಡಿಸಿರ್ಬೋದು ಅಂತೇಳಿ ನನ್ನ ಭಾವನೆ. ನಾನು ತಮ್ಮ ಮುಖೇನ ರಾಜ್ಯದ ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆಪಡ್ತೇನೆ. ಈ ಸರ್ಕಾರದ ಯೋಗ್ಯತೆಗೆ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೇನೆ, ಬಹುಶಃ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೆಯದು. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿದ್ರೆ ಹೇಳ್ತಾರೆ, ಯಾರ ಹೆಸರು ಹೇಳಬೇಕು ಅವ್ರನ್ನ ಹೇಳ್ತಾರೆ. ಹಾಗಾಗಿ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೆಯದು. ಯಾವ ಪುರುಷಾರ್ಥಕ್ಕೆ ಮಾತನಾಡ್ತಾ ಇದ್ದೀರಿ? ನಿಮ್ಮ ಯೋಗ್ಯತೆಗೆ ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಹಾಗೆ ಉಳ್ಕೊಂಡಿದ್ದಾವೆ. ಸರ್ಕಾರಿ ಇಲಾಖೆಗಳಲ್ಲಿ ಇವತ್ತು ಹುದ್ದೆ ನೇಮಕಾತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಿಮ್ಮ ಸರ್ಕಾರ ಸರಿಯಾದ ಕ್ರಮವನ್ನು ಕೈಗೊಳ್ಳದಿರ್ತಕ್ಕಂಥ ಪರಿಣಾಮವಾಗಿ ನೋಡಿ, ಇವತ್ತು ದಾವಣಗೆರೆ ಜಗಳೂರಿನ ತಾಲೂಕು ಅಂಜಿನಪ್ಪ ಇವತ್ತು ಒಬ್ಬ ನಿರುದ್ಯೋಗ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕಾರಣ ಏನು? ಈ ಸರ್ಕಾರ ಬಂದಾಗಿನಿಂದ ಇವತ್ತು ಖಾಲಿ ಹುದ್ದೆಯನ್ನು ಭರ್ತಿ ಮಾಡ್ತೇವೆ ಅಂತ ಹೇಳಿಕೊಂಡು ಖಜಾನೆಯಲ್ಲಿ ದುಡ್ಡಿಲ್ಲ ಅಂತೇಳಿ ಒಳ ಮೀಸಲಾತಿಯ ನೆಪವನ್ನು ಮಾಡಿಕೊಂಡು ಇವತ್ತು ಹುದ್ದೆನ ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮಗೆ ಖಜಾನೆ ಖಾಲಿ ಆಗಿದೆ ಅಂತ ಹೇಳಿದ್ರೆ ಸಿಟ್ಟು ಬರ್ತದೆ ನಿಮಗೆ. ಇವತ್ತು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಚೈತ್ರ ಬಿ, ಕುರುಬೂರು ಗ್ರಾಮ, ಟಿ ನರಸೀಪುರ, ಮೈಸೂರು ಜಿಲ್ಲೆ. ಈ ಯುವತಿ 32 ಬಾರಿ ಖೋಖೋ ಸ್ಪರ್ಧೆಯಲ್ಲಿ 32 ಬಾರಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೇಶಕ್ಕೆ ಒಂದು ಒಳ್ಳೆ ಹೆಸರನ್ನು ತರುವಂಥ ಕೆಲಸ ಚೈತ್ರ ಬಿ ಮಾಡಿರುವಂಥದ್ದು. ಈ ನಾಚಿಕೆಗೇಡಿನ ಕಾಂಗ್ರೆಸ್ ಸರ್ಕಾರ ಮಾಡಿರೋದೇನು ಗೊತ್ತಾ? ಅಂಥ ಒಂದು ಪ್ರತಿಭೆ ಇರ್ತಕ್ಕಂಥ ಯುವತಿಗೆ ಅಕ್ಕಪಕ್ಕ ರಾಜ್ಯದವರು ಆ ರಾಜ್ಯದ ಆ ಹೆಣ್ಣುಮಕ್ಳು ಏನು ಖೋಖೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಅವ್ರಿಗೆ 1 ಕೋಟಿ 2 ಕೋಟಿ ಒಂದು ಪ್ರಶಸ್ತಿನ ಕೊಟ್ಟಿದ್ದಾರೆ. ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಕೇವಲ 5 ಲಕ್ಷ ಕೊಟ್ಟಿರುವಂಥದ್ದು. ಚೈತ್ರ ಬಿ ಆ ಯುವತಿ ಏನು ಮಾಡಿದ್ದಾಳೆ, ಖೋಖೋ ಏನು ಮಾಡಿದ್ದಾಳೆ ಹುಡುಗಿ ಅಂತ ಹೇಳಿದ್ರೆ 5 ಲಕ್ಷ ಸರ್ಕಾರದ ಮುಖಕ್ಕೆ ವಾಪಸ್ ಬಿಸಾಕಿದ್ದಾಳೆ. ಅಕ್ಕಪಕ್ಕ ರಾಜ್ಯಗಳಲ್ಲಿ 1 ಕೋಟಿ 2 ಕೋಟಿ ಕೊಟ್ಟಿದ್ದಾರೆ, ನೀವು 5 ಲಕ್ಷ ಕೊಟ್ಟು ನನಗೆ ಅಪಮಾನ ಮಾಡ್ತಾ ಇದ್ದೀರಿ ಅಂಥೇಳಿ ಇವತ್ತು ಚೈತ್ರ ಇವತ್ತು ಸರ್ಕಾರಕ್ಕೆ 5 ಲಕ್ಷನ ವಾಪಸ್ ಕೊಟ್ಟಿರ್ತಕ್ಕಂಥ ಘಟನೆನೂ ಕೂಡ ಇವತ್ತು ಆಗಿರುವಂಥದ್ದು. ಇದು ಖಜಾನೆ ಖಾಲಿ ಆಗಿಲ್ದ ಅಂದರೆ ಮತ್ತೇನು? ಖಜಾನೆ ಖಾಲಿ ಆಗಿದ್ದಕ್ಕೆ ಈ ರೀತಿ ಮಾಡ್ತಾ ಇರುವಂಥದ್ದು. ಇದೇ ಮಂಡ್ಯ ಜಿಲ್ಲೆ ಸ್ವಾತಂತ್ರ್ಯ ಯೋಧರಿಗೆ ಕಳೆದ 8 ತಿಂಗಳಿಂದ ಗೌರವಧನ ಕೊಡೋದಕ್ಕೆ ಆಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾರಣ ಏನು? ಖಜಾನೆ ಖಾಲಿ ಇದೆ ಅಂತೇಳಿ. ಇಂಥ ಕೆಟ್ಟ ಪರಿಸ್ಥಿತಿಯಿಂದ ಯಾವುದೇ ರಾಜ್ಯ ಸರ್ಕಾರಕ್ಕೆ ಬಂದಿರಲಿಲ್ಲ. ಇವತ್ತು ಖಜಾನೆ ಖಾಲಿ ಅಂತ ಹೇಳಿದ್ರೆ ಪಾಪ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಿಟ್ಟು ಬರ್ತದೆ. ಯಾವನಿಗೋ ದಬ್ಬಾಳಿಕೆ ಮಾಡ್ದಂಗೆ ಬೆದರಿಕೆ ಹಾಕ್ದಂಗೆ ಡಿ ಕೆ ಶಿವಕುಮಾರ್ ನನಗೆ ಹಾಕೋದಕ್ಕೆ ಬರಬೇಡಿ. ನಾನು ಒಬ್ಬ ಜನಪ್ರತಿನಿಧಿ ಇದ್ದೇನೆ, ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷನೂ ಕೂಡ ಇದ್ದೇನೆ. ಯಡಿಯೂರಪ್ಪನವ್ರ ಮೇಲೆ ಯಾವ ರೀತಿ ರಾಜಕೀಯ ಷಡ್ಯಂತ್ರ ನಡೀತು, ಯಾವ ರೀತಿ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ತಮ್ಮ ರಾಜಕೀಯ ಬೆಳೆ ಬೆಳೀತದೆ ಅಂತೇಳಿ ಯಾರ್ಯಾರು ಯಾವ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಬರೋ ದಿನಗಳನ್ನು ತಿಳಿಸ್ತೇನೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ವಿರೋಧ ಪಕ್ಷದವರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ತಾಕತ್ತಿದ್ರೆ ಬಂದು ಸದನದಲ್ಲಿ ಮಾತನಾಡಲಿ. ಈ ರೀತಿ ದಬ್ಬಾಳಿಕೆ ಬೆದರಿಸತಕ್ಕಂಥ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ.